ತಾಕತ್ತಿದ್ರೆ ಈ ಗಾಡಿ ನೋಡ್ಸ್ಬಿಟ್ಟು ನನಗೆ ತೋರ್ಸು, ಇದು ಲೆಜೆಂಡ್ ಅಂದ್ರೆ. ಇದ್ರಲ್ಲಿ ಕಾರಲ್ಲಿ ಹೋಗ್ಬೇಕಾದ್ರೆ ಜನ ಅಡ್ಸ್ಕೊ ಬರಲ್ವಾ? ಏನಿಲ್ಲ, ಫೋಟೋ ಹೊಡಿತಾರೆ ಅಷ್ಟೇ. ಇದನ್ನ ಸುಮಾರು ಜನ ಫೋಕ್ಸ್ ವ್ಯಾಗನ್ ಬೀಟೆಲ್ ಗೆ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಆದ್ರೆ ಇದು ಫೋಕ್ಸ್ ವ್ಯಾಗನ್ ಬೀಟೆಲ್ ಅಲ್ಲ, ಇದು ಫಿಯೇಟ್ 500 ಅಂತ. ಲಾಸ್ಟ್ ವಿಡಿಯೋದಲ್ಲಿ ಎಸ್ಟೇಟ್ ಅಂತ ಹೇಳಿದ್ವಿ. ನಮ್ದು 10 ಲೇಔಟ್ ಇದೆ ಮೈಸೂರಲ್ಲಿ. ಮೈಸೂರು ರೋಡಲ್ಲಿ ಓಡ್ಸಕ್ ಚಂದ ಅಲ್ವಾ ಇದನ್ನ? ಹೌದು. ಪೀಪಲ್ ಕಲೆಕ್ಟ್ ಗುಜರಿ, ವಿ ಕಲೆಕ್ಟ್ ಐಟಿ. ಗುಜರಿಗಳಿಗೆ ಇದು ಗುಜರಿ ತರಾನೇ ಕಾಣೋದು. ಇದು ನೋಡೋ ರೀತಿ ನೋಡಿದ್ರೆ ಕಾಣಿಸಲ್ಲ ಬ್ರೋ, ಎಲ್ಲ ನೆಗೆಟಿವ್ ಅಲ್ಲಿ ಕಾಣಿಸ್ತೈತೆ. ಇಲ್ಲಿ ನೆಗೆಟಿವ್ ಕಾಣಿಸ್ತೈತಲ್ಲ ಅಲ್ಲಿ. ಓ ಕ್ರೇಜಿ. ಈಗೂ ಉಂಟಾ? ಈಗೂ ಸಾಧ್ಯನಾ? ಫಿಯೇಟ್ 500 ಮಾಡೆಲ್ಗಳು ಇವತ್ತಿಗೂ ಕೂಡ ಬರ್ತಾ ಇದೆ. ಅದ್ರ ಜೊತೆ ಅಬಾರ್ತ್ 500 ಅಂತಾನು ಬರ್ತಿದೆ. ಆದ್ರೆ ಈ ಪರ್ಟಿಕ್ಯುಲರ್ ಫಿಯೇಟ್ 500 ಏನಿದೆ ಇದನ್ನ ಫಿಯೇಟ್ 500 ಟೋಪಲಿನೋ ಅಂತ ಕರೀತಾರೆ. ಟೋಪಲಿನೋ ಅಂದ್ರೆ ಇಟಾಲಿಯನ್ ಅಲ್ಲಿ ಲಿಟಲ್ ಮೌಸ್ ಅಂತ. ಇದಕ್ಕೆ ಇನ್ನೊಂದು ಹೆಸರು ಕೂಡ ಇತ್ತು, ಫಿಯೇಟ್ ಮಿಕ್ಕಿ ಮೌಸ್ ಅಂತ. ನೀವು ಎಷ್ಟು ವರ್ಷದಿಂದ ಓಡಿಸ್ತಾ ಇದ್ದೀರಾ ಈ ಕಾರು? ಈಗ ಆಲ್ಮೋಸ್ಟ್ 20 ವರ್ಷದಿಂದ ನಾನು ಗಾಡಿ ಓಡಿಸ್ತಾ ಏನಿದ್ದು. 20 ವರ್ಷದಿಂದ ನಮ್ಗೇನು ತೊಂದರೆ ಕೊಟ್ಟಿಲ್ಲ. ಪರವಾಗಿಲ್ಲ ಕಣ, ನನ್ನ ಹೆಸರು ಉಳಿಸ್ತಾ ಇದೆಯಾ? ಏನ್ ಮಾಡೋದು ಹೇಳು, ಹಣೆ ಬರ ನಿನ್ ಜೊತೆ ಬಂದ್ರೆ. ಮ್ಯೂಸಿಕ್ ಈ ಕಾರು ಸೈಡ್ ಇಂದ ನೋಡಕ್ಕೆ ಫೋಕ್ಸ್ ವ್ಯಾಗನ್ ಬೀಟೆಲ್ ತರ ಇರೋದ್ರಿಂದ ಇದಕ್ಕೆ ಬಕ್ ಫಿಯೇಟ್ ಅಂತ ಒಂದು ನಿಕ್ ನೇಮ್ ಕೂಡ ಬಂದಿತ್ತು. ಕಾರು 1952 ಮಾಡಲು, ಹಾಗಾಗಿ ನಾವು ಅದನ್ನ ಮಾಡಿಫೈ ಏನು ಮಾಡಿಲ್ಲ. ಒಂದು ಪೇಂಟ್ ಮಾತ್ರ ಚೇಂಜ್ ಮಾಡ್ಕೊಂಡಿದೀವಿ. ಆಸ್ ಇಟ್ ಇಸ್ ಹೆಂಗಿದೆ ಹಾಗೆ ಇದೆ ಗಾಡಿ. ಫಸ್ಟ್ ಫಿಯಾಟ್ ಪ್ಲಾಂಟ್ ಓಪನ್ ಆಗಿದ್ದು 1900s ಅಲ್ಲಿ. ಫಿಯಾಟ್ ಫುಲ್ ಫಾರ್ಮ್ ಏನು ಅಂದ್ರೆ ಫ್ಯಾಬ್ರಿಕಾ ಇಟಾಲಿಯಾನಾ ಡಿ ಆಟೋಮೊಬಿಲಿ ಟೊರಿನೋ ಅಂತ. 1903 ಆಗಸ್ಟ್ ಅಲ್ಲಿ ಫಿಯಾಟ್ ಅವರು ಅರೌಂಡ್ 135 ಕಾರ್ಸ್ ಗಳನ್ನ ಪ್ರೊಡಕ್ಷನ್ ಮಾಡಿದ್ರು. 1906 ಆಗಸ್ಟ್ ಅಲ್ಲಿ 1149 ಕಾರ್ಸ್ ನ ಪ್ರೊಡ್ಯೂಸ್ ಮಾಡಿದ್ರು. ಇವಾಗಿನ ಟೈಮ್ ಅಲ್ಲಿ ಆ ನಂಬರ್ಸ್ ಕಮ್ಮಿ ಅನಿಸಬಹುದು, ಆದ್ರೆ ಅವಾಗಿನ ಟೈಮ್ ಅಲ್ಲಿ ಜಾಸ್ತಿ ಜನ ಕಾರ್ ಗಳನ್ನ ತಗೋತಿರ್ಲಿಲ್ಲ. ಫಸ್ಟ್ ಓಡಿಸಿದಾಗ ನಮಗೆ ಏನು ಗೊತ್ತಿರ್ಲಿಲ್ಲ ಇದ್ರ ಬಗ್ಗೆ. ಆಮೇಲೆ ನಮಗೆ ಗೊತ್ತಾಯ್ತು ಈ ಗಾಡಿ ಈ ತರ ಇದೆ ಅಂತ. ಇಷ್ಟೊಂದು ಚೆನ್ನಾಗಿದೆಯಲ್ಲ ಗಾಡಿ, ನಾವು ಖುಷಿ ಪಟ್ವಿ. ಇಷ್ಟು ಚೆನ್ನಾಗಿ ಓಡ್ತಿದ್ಯಲ್ಲ ಕಾರು. ಹೌದು. ಫಿಯಾಟ್ ಅವರು ಈ ಪರ್ಟಿಕ್ಯುಲರ್ 500 ಟೋಪಲಿನೋ ಮಾಡೆಲ್ ನ 1936 ಇಂದ 1955 ತನಕ ಪ್ರೊಡ್ಯೂಸ್ ಮಾಡಿದ್ರು. ನಮಗೆ ಫಿಯಾಟ್ ಅಂದ್ರೆ ಫಸ್ಟ್ ತಲೆಗೆ ಬರೋದು ಪುಂಟೋ, ಇಲ್ಲ ಅಂದ್ರೆ ಹಳೆ ಫಿಯಾಟ್ 1100. ಈ ಕಾರು ಇಷ್ಟು ವರ್ಷ ಆದ್ರೂ ರನ್ನಿಂಗ್ ಕಂಡೀಷನ್ ಅಲ್ಲಿ ಇದೆ ಅಂದ್ರೆ ಯಾಕೆಂದ್ರೆ ಒರಿಜಿನಲ್ ಪಾರ್ಟ್ಸ್ ಗಳನ್ನ ತಂದು ರನ್ನಿಂಗ್ ಅಲ್ಲಿ ಇಡೋದು ಅದು ನಮ್ಮ ದೇಶದಲ್ಲಿ ತುಂಬಾನೇ ಕಷ್ಟ ಆಗುತ್ತೆ. ಸರ್ ಎಲ್ಲ ಓಡ್ಸಕ್ ಆಗಲ್ಲ ಸರ್. ಇದು ಓಡ್ಸಕ್ ಹೋದ್ರೆ ಅದು ನ್ಯಾಕ್ ಇರ್ಬೇಕು, ಹಾಳಾಗೋದ್ರೆ ಪಾರ್ಟ್ಸ್ ಗಳು ಸಿಗಲ್ಲ. ಸ್ಪೇರ್ಸ್ ಎಲ್ಲ ನಾವು ಹುಡುಕೊಂಡು ಹೋಗ್ಬೇಕು. ಈಗ ಪ್ರಾಪರ್ಟಿ ಪೇಪರ್ಸ್ ಆಗಿರ್ಲಿ, ಒಂದು ಲೋನ್ ಆಗಿರ್ಲಿ, ಒಂದು ರಿಜಿಸ್ಟ್ರೇಷನ್ ಆಗಿರ್ಲಿ, ಕೊನೆಗೆ ನೀನ್ ಬಂದು ಒಂದ್ ಸೈಟ್ ನೋಡ್ಬಿಟ್ಟು ನಂಗೆ ಈ ಸೈಟ್ ಬೇಕು ಅಂತ ಹೇಳಿದ್ರೆ ಸಾಕು. ಏನ್ ಪೇಪರ್ ವರ್ಕ್ ಇದೆ ಎಲ್ಲ ನಾವೇ ಮಾಡ್ತೀವಿ. ಫ್ರಂಟ್ ಅಲ್ಲಿ ಮೆಟಲ್ ಬಂಪರ್ ಇದೆ, ಕಂಪ್ಲೀಟ್ ಬಾಡಿನ ಇವರು ಮೆಟಲ್ ಅಲ್ಲಿ ಮಾಡಿದ್ದಾರೆ. ಮುಂದ್ಗಡೆ ಹ್ಯಾಲೋಜನ್ ಹೆಡ್ಲೈಟ್ ಇದೆ, ಹ್ಯಾಲೋಜನ್ ಇಂಡಿಕೇಟರ್ ಇದೆ. ಬಾನೆಟ್ ಮೇಲ್ಗಡೆ ಏರ್ ಫ್ಲೋಗೆ ಅಂತ ವೆಂಟ್ ಗಳನ್ನ ಕೊಟ್ಟಿದ್ದಾರೆ. ವರ್ಷಕ್ಕೆ ಒಂದೇ ಸಲ ತೆಗಿಯೋದು. ಆಯ್ತು ಪೂಜೆ ಟೈಮಲ್ಲಿ ಮಾತ್ರ ತೆಗೆದ್ಬಿಟ್ಟು ಇದನ್ನ ಒಂದ್ ರೌಂಡ್ ತಗೊಂಡೋಗಿ. ವಿಂಟೇಜ್ ಗಾಡಿಗಳು ಚೆನ್ನಾಗಿ ನೋಡ್ಕೋಬೇಕು. ಸೈಡ್ ಅಲ್ಲಿ ಇವರು ಆಫ್ಟರ್ ಮಾರ್ಕೆಟ್ ಮಿರರ್ ನ ಹಾಕಿದ್ದಾರೆ. ಫ್ರಂಟ್ ವಿಂಡ್ ಶೀಲ್ಡ್ ತುಂಬಾನೇ ಚಿಕ್ಕದಾಗಿದೆ. ಇದನ್ನ ನೋಡಿದ್ರೆ ಕಾರ್ದು ವಿಂಡ್ ಶೀಲ್ಡ್ ತರ ಫೀಲ್ ಆಗ್ತಾ ಇಲ್ಲ. ನಮ್ಮ ಬಾತ್ರೂಮ್ ಅಲ್ಲಿ ಬರುವಂತ ವೆಂಟಿಲೇಷನ್ ವಿಂಡೋ ತರ ಇದೆ. ಇದರಲ್ಲಿ ಪುಟಾಣಿ ವೈಪರ್ ಗಳನ್ನ ಕೊಟ್ಟಿದ್ದಾರೆ. ಸರ್ ಹೊಸ ಕಾರ್ ಓಡಿಸೋದಕ್ಕೂ ಎಲ್ಲಾ ಜನಗಳು ನೋಡಲ್ಲ. ನಮ್ದು ಈ ತಗೊಂಡೋಗ್ತಾ ಇದ್ರೆ 4 ಜನ ನೋಡ್ಬಿಟ್ಟು ಫೋಟೋ ಹೊಡಿತಾರೆ. ನೋಡಿ ಅಲ್ಲಿ ಹಿಂಗ್ ಕುತ್ಕೊಂಡ್ರದಲ್ಲ ಅಲ್ಲಿ ಫೋಟೋದಕ್ಕಾಗಲ್ಲ. ಅವನು ಹಂಗೆ ಕೂತ ಅನ್ಕೊಂಡು ಹೇಳಿ. ದೊಡ್ಡ ಕಾರ್ಗಳ ಮುಂದೆ ತಲೆ ಎತ್ತಿ ಹೋಗ್ತೀರಾ ಕುತ್ಕೊಳಕ್ಕೆ. ಚಿಕ್ಕ ಕಾರ್ಗಳ ಫೋಟೋ ತೆಗಿಯೋಕೆ ತಲೆ ಬಗ್ಸಿ ಕುತ್ಕೋತೀವಿ. ಅದಕ್ಕೆ ನಾವು ವ್ಯಾಲ್ಯೂ, ಹಳೆ ಕಾರ್ಗಳಿಗಿರೋ ವ್ಯಾಲ್ಯೂ. ಹೊಡಿಯೋ ಚಪ್ಪಾಳೆ ಅಂದ್ರೆ ವಿಸಲ್ ಹೊಡಿತಾನೆ. ಇದರಲ್ಲಿ 12 ಇಂಚ್ ವೀಲ್ ಗಳನ್ನ ಕೊಟ್ಟಿದ್ದಾರೆ. 4 ಕಡೆ ಡ್ರಮ್ ಬ್ರೇಕ್ ಇದೆ. ವೀಲ್ ಕ್ಲಿಯರೆನ್ಸ್ ತುಂಬಾ ಕಮ್ಮಿ ಇದೆ, ಬರೀ 2 ಫಿಂಗರ್ ಹಾಕ್ಬೋದು ಅಷ್ಟೇ. ಇದರಲ್ಲಿರುವಂತ ಎಕ್ಸಾಸ್ಟ್ ನ ನೋಡಬಹುದು, ಟೈರ್ ಗೆ ತುಂಬಾ ಹತ್ರನೇ ಇದೆ. ಆಲ್ಮೋಸ್ಟ್ 1 ಫಿಂಗರ್ ಹೋಗೋಷ್ಟು ಮಾತ್ರ ಗ್ಯಾಪ್ ಇದೆ. ಇದು ಟೈರ್ ಟಚ್ ಆಗ್ಬಿಡಲ್ವಾ? ಈ ಕಾರಲ್ಲಿ 2 ವೇರಿಯಂಟ್ ಬರ್ತಾ ಇತ್ತು, ಒಂದು ಹಾರ್ಡ್ ಟಾಪ್, ಇನ್ನೊಂದು ಕನ್ವರ್ಟಬಲ್ ಸಾಫ್ಟ್ ಟಾಪ್. ಎಷ್ಟು ಚಿಕ್ಕಗಿದೆ ಅಂತ ಕೂತಾಗ್ಲೇನೆ ಗೊತ್ತಾಗೋದು. ಫೋಟೋದಲ್ಲಿ ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗಲ್ಲ. ನೋಡಿ ನಾ ಕೈ ಹಿಡ್ಕೊಳಕ್ಕೂ ಆಯ್ತಾ ಇಲ್ಲ, ಅಷ್ಟು ಚಿಕ್ಕ ಕೈತಿದ್ದು. 1 2 3 4 5 6 7 8 9 10. ನನ್ನ ಶೂ ಸೈಜು 8 ಇದೆ. 8 ಅಂದ್ರೆ 26 ಸೆಂಟಿಮೀಟರ್. 10 ಹೆಜ್ಜೆ ಅಂದ್ರೆ 260 ಸೆಂಟಿಮೀಟರ್. 1 ಫೀಟ್ ಅಲ್ಲಿ 30 ಸೆಂಟಿಮೀಟರ್. ಅಂದ್ರೆ 260 ಸೆಂಟಿಮೀಟರ್ ಅಂದ್ರೆ ಆಲ್ಮೋಸ್ಟ್ 8.5 ಅಡಿ ಆಯ್ತು. ಆಮೇಲೆ ಅದನ್ನ ಪ್ರಿಂಟ್ ಮಾಡೋಗಿ ಇದು ಮಾಡ್ತೀರಾ? ಕೈಯಲ್ಲಿ ಮಾಡಿರೋದನ್ನ ಈಗ ನಿಮ್ ಕೈ ನೆಗೆಟಿವ್ ಅಲ್ಲಿ ಕಾಣಿಸ್ತೈತೆ, ಅದು ಪಾಸಿಟಿವ್ ಆಗಿ. ಅವ್ರಿಗಿಂತ ನಾನು ಸೈಕಾದೆ ಬರೋ ಫಸ್ಟ್ ಟೈಮ್ ಮಾಡಿರೋದ ತರ. ಇದು ಮೇಂಟೆನೆನ್ಸ್ ಎಲ್ಲ ಯಾವ ತರ ಬರ್ತದೆ? ಮೇಂಟೆನೆನ್ಸ್ ನಾವು ಓಡಿಸೋದ್ರ ಮೇಲೆ ಡಿಪೆಂಡ್ ಇದೆ. ಆ ಥರ ಏನು ಮೇಂಟೆನೆನ್ಸ್ ಬರ್ತಾ ಇಲ್ಲ ಇವತ್ತವರೆಗೂ. ಸರ್ ವರ್ಷಕ್ಕೆ ಅಂದ್ರೆ ನಿಮ್ಗೊಂದು 10,000 ರೂಪಾಯಿ ಒಳಗಡೆ ನಾವು ಮೇಂಟೈನ್ ಮಾಡ್ತಾ ಇದೀವಿ. ಅದು ಆಸ್ ಇಟ್ ಈಸ್ ಮಾಡಲ್ ಹೆಂಗಿದೆ ಅದೇ ತರಾನೇ ಮೂವ್ ಮಾಡ್ತಾ ಇದೀವಿ. ಲೈಕ್ ಈಗ ನೀವು ಮೈಸೂರಿಗೆ ಬರಬೇಕು ಅಂತೇನಿಲ್ಲ, ನಮ್ಮದೇ ವೆಬ್ಸೈಟ್ ಇದೆ, ನಿಮ್ಗೆಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ನೀವು ಇನ್ ಕೇಸ್ ನಿಮ್ಗೆಲ್ಲ ಇಷ್ಟ ಆಗ್ಬಿಟ್ಟು ನೀವು ವಾಪಸ್ ಬರ್ತೀರಾ ಅಂತಂದ್ರೆ ನಮ್ಮದೇ ಕಾರ್ ಇದೆ, ಆರಾಮಾಗಿ ಅವರೇ ಕರ್ಕೊಂಡು ಹೋಗಿ ಅವರೇ ಸೈಟ್ ವಿಸಿಟ್ ಎಲ್ಲ ಮಾಡಿಸಿ. ನೀವು ಡೋರ್ ನ ಓಪನ್ ಮಾಡಿದ್ರೆ 90 ಡಿಗ್ರಿ ಓಪನ್ ಆಗುತ್ತೆ. ಇದ್ರೊಳಗೆ ಹೆಲ್ಮೆಟ್ ಹಾಕೊಂಡು ಕೂರಕ್ಕೂ ಆಗಲ್ಲ ಗುರು. ಇಲ್ಲಿ ಲ್ಯಾಚ್ ಇದೆ, ಇಲ್ಲಿ ವಿಂಡೋ ಆಪರೇಟ್ ಮಾಡಕ್ಕೆ ಹ್ಯಾಂಡಲ್ ಇದೆ. ಇದೆಲ್ಲ ಇನ್ನು ವರ್ಕ್ ಆಯ್ತಾಯ್ತಲ್ಲ ಅಣ್ಣ ಇಷ್ಟು ಚೆನ್ನಾಗಿ. ಇದಕ್ಕೆಲ್ಲ ವ್ಯಾಲ್ಯೂ ಹೆಂಗಿದೆ ಅಂತೀರಾ ಇವಾಗ?
ಸರ್ ಈಗಲೂ 10 ಲಕ್ಷ ಕೇಳ್ತಿದ್ದಾರೆ ಸರ್ ಗಾಡಿನ. 10 ಲಕ್ಷ ಅಲ್ಲ, ನೀವು ಎಷ್ಟು ಕೊಟ್ಟರು ಕೊಡಲ್ಲ, ನಾವು ಹೋಗಿ ಅಂತೀವಿ. ಕ್ಲಚ್ ಗೇರ್ ಪೆಡಲ್ ಹೆವಿ ಕ್ಯೂಟ್ ಆಗಿದೆ ಗುರು. ಇದರಲ್ಲಿ ರೌಂಡ್ ಕೇವಲ 10 ರೂಪಾಯಿ ಕಾಯಿನ್ ತರ ಇದೆ. ಇದರಲ್ಲಿ ಸ್ಟೇರಿಂಗ್ ವೀಲ್ ಬ್ಯೂಟಿಫುಲ್ ಆಗಿದೆ, ಫೀಚರ್ಸ್ ಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಗೇರ್ ಬಾಕ್ಸ್ ಇದೆ. ಈ ಕಾರಲ್ಲಿ ಇರೋದು 4 ಸ್ಪೀಡ್. ಮೈಲೇಜ್ ಎಲ್ಲ ಚೆಕ್ ಮಾಡಲ್ಲ ಸರ್, ಪೆಟ್ರೋಲ್ ಖಾಲಿ ಆಯ್ತಾ ಪೆಟ್ರೋಲ್ ಹಾಕು ಓಡಿಸ್ತಾ ಇದೀವಿ ಅಷ್ಟೇ. ನಾನು ಜಗತ್ನ ನೋಡೋದು ಯಾವ ತರ ಇವತ್ತು ಗೊತ್ತಾಯ್ತಾ ನಿಮ್ಗೆ? ನನ್ಗೇನು ಮಾತು ಬರ್ತಾ ಇಲ್ಲ ಬ್ರೋ, ನಮಗೆ ಬೇರೆ ಡೈಮೆನ್ಷನ್ ಕೊಟ್ಟೋಗಿದ್ದೀನಿ. ಇಲ್ಲಿ ಕೀ ಕೊಟ್ಟಿದ್ದಾರೆ. ಇದು ಕಾರ್ ನ ಆನ್ ಮಾಡೋ ಬಟನ್. ಈ ಕಾರ್ ನಲ್ಲಿ ಏನಾದ್ರು ನೀವು ಇಂಡಿಕೇಟರ್ ಹಾಕಿದ್ರೆ ಅಥವಾ ಬ್ರೇಕ್ ಹಿಡಿದ್ರೆ ಇಲ್ಲಿ ಮಧ್ಯ ತೋರಿಸುತ್ತೆ ಹೆಡ್ ಲೈಟ್ ಫುಲ್ ಇದೆಯಾ, ಡಿಮ್ ಅಲ್ಲಿ ಇದೆಯಾ, ಬ್ರೇಕ್ ಲೈಟ್, ಪಾರ್ಕ್ ಲೈಟ್, ಲೆಫ್ಟ್ ಇಂಡಿಕೇಟರ್, ರೈಟ್ ಇಂಡಿಕೇಟರ್. ಇಲ್ಲಿ ಫ್ಯೂಯಲ್ ಗೇಜ್ ಇದೆ, ಇಲ್ಲಿ ಆಂಪ್ ಮೀಟರ್ ಇದೆ, ಇಲ್ಲಿ ಆಯಿಲ್ ಲೆವೆಲ್ ತೋರಿಸುತ್ತೆ. ಇದೆಲ್ಲ ಒರಿಜಿನಲ್ ಎಲ್ಲ ಒರಿಜಿನಲ್, ಏನು ಇನ್ನೂ ಕೆಟ್ಟಿಲ್ಲ. ಯಾವುದೂ ಇಲ್ಲ ಈ ಸರ್. ಕಾರು ಲಿಟ್ರಲಿ ಎಷ್ಟು ಚಿಕ್ಕದಾಗಿದೆ ಅಂದ್ರೆ ನನ್ನ ಹೈಟ್ 5 ಅಡಿ 7 ಇಂಚ್ ಇದೆ, ತಲೆಗೆ ಹೊಡಿತಾ ಇದೆ. ಕೈನ ನಾನು ಫುಲ್ ಎಕ್ಸ್ಟೆಂಡ್ ಮಾಡಿದ್ರೆ ಈ ಸೈಡ್ ಡೋರ್ ಸಿಕ್ಬಿಡುತ್ತೆ. ಬರೀ ಮಕ್ಳು ಕುತ್ಕೋಬೋದಾ? ಆಗಲ್ಲ ನಿನ್ ಕೈಲಿ ಆಗಲ್ಲ. ಫ್ಯೂಯಲ್ ಹಾಕದಲ್ಲಿ ಫ್ಯೂಯಲ್ ಹಾಕಕ್ಕೂ ಇದು ತೆಗಿಬೇಕಾ? ಇದರಲ್ಲಿ 4 ಸಿಲಿಂಡರ್ 570cc ಇಂಜಿನ್ ಇದ್ದಿದ್ದು 4000 RPM ಅಲ್ಲಿ 13 BHP ಮಾಡುತ್ತೆ. 13 BHP ಅಂದ್ರೆ ಇವಾಗಿನ ಕಾಲದಲ್ಲಿ FZ15 ಗಾಡಿನಲ್ಲಿರುವಂತ ಪವರ್. ಇದು ಜಾಗ ಚೆನ್ನಾಗೈತೆ. ಶಾಕ್ ಅಬ್ಸರ್ವರ್ ಅಡ್ಜಸ್ಟ್ ಮಾಡ್ಕೊಳಕ ಡಾಕ್ಯುಮೆಂಟ್ ಎಲ್ಲ ಇಟ್ಬಿಟ್ಟಿದ್ದೀರಾ. ಇದೇನು? ಇಲ್ಲಿಂದ ನಮ್ಗೆ ಏರ್ ಪಾಸ್ ಆಗುತ್ತೆ, ಅದು AC ತರ. ಓ, ವಿತ್ ಫಿಲ್ಟರ್ನು ಐತೆ. ಅದೇ ಕೇಳೋಣ ಅಂತಿದ್ದೆ, ಧೂಳುಗಿಳು ಮಣ್ಗಿಣ್ ಬಂದ್ಬಿಟ್ರೆ ಹೆಂಗೆ ಅಂತ. ನಿಮಗೆ ಬೇಕಾದ್ರೆ ತಗೋಬಹುದು, ಬಂದ ತಕ್ಷಣ ತಗೊಳ್ಳೇಬೇಕು ಅಂತ ಹಾಗೆಲ್ಲ ಏನಿಲ್ಲ. ನೋಡ್ಕೊಂಡು ನಿಮ್ಗೆ ಇಷ್ಟ ಆದ್ರೆ ಆರಾಮಾಗಿ ತಗೋಬಹುದು. ಇನ್ ಕೇಸ್ ನೀವು ತಗೊಂಡ್ಮೇಲೆ ಒಂದು 6 ಮಂತ್ಸ್ ಆಗಿರ್ಲಿ ಅಥವಾ 1 year ಆಗಿರ್ಲಿ, ಆ ಟೈಮಲ್ಲಿ ನನಗೆ ವಾಪಸ್ ಬೇಡ ಅಂತಂದ್ರೆ ನೋ ಪ್ರಾಬ್ಲಮ್, ನಾವೇ ವಾಪಸ್ ತಗೋತೀವಿ. ಈಗಿನ ಪ್ರೈಸಲ್ಲಿ ತಗೊಂಡಿದ್ರೆ 6 ಮಂತ್ಸ್ ಆದ್ಮೇಲೆ ಜಾಸ್ತಿ ಆಗಿದೆ. ಸೊ 6 ಮಂತ್ಸ್ ಆದ್ಮೇಲೆ ಏನು ಪ್ರೈಸ್ ಇದೆ ಆ ಪ್ರೈಸಲ್ಲೇ ನಾವು ಸೇಲ್ ಮಾಡಿಕೊಡ್ತೀವಿ. ಈಗ ಇದ್ರದ್ದು ಪಾರ್ಟ್ಸ್ ಹೋದ್ರೆ ಏನ್ ಕತೆ? ಚೆನ್ನೈ ಹೋಗ್ಬೇಕು, ಚೆನ್ನೈ ಇಲ್ಲ ಕೊಯಮತ್ತೂರು ಹೋಗ್ಬೇಕು, ಹುಡುಕ್ಬೇಕು, ಇಲ್ಲ ಇಟಲಿ ಅಲ್ಲಿ ಆರ್ಡ್ರ್ ಮಾಡಿ ತರಿಸ್ಬೇಕು ನಾವು. ಸರ್ ಏನೇ ಆದ್ರೂ ಒಂದು ನಮ್ಮದು ಪಾಪು ಏನಿದೆ ಬೇಬೀಸ್, ಆ ಥರ ನಾವು ನೋಡ್ಕೋಬೇಕು. ಅದು ನಮಗೆ ನೋಡ್ಕೊಂತದೆ. ಈ ವಿಂಟೇಜ್ ಅದೆಲ್ಲ ಮೇಂಟೈನ್ ಮಾಡೋ ತಾಕತ್ತಂತೂ ತುಂಬ ಕಮ್ಮಿ ಜನಕ್ಕೆ ಇರುತ್ತೆ, ಎಲ್ಲರಿಗೂ ಇರಲ್ಲ. ಅದು ತಾಕತ್ತಿರೋರಿಗೆ ಅವ್ರು ನೋಡ್ಬಿಟ್ಟು ಸಲಾಮ್ ಹೊಡಿಬೇಕಷ್ಟೇ. ವಾಲೇಕುಮ್ ಅಸ್ಸಲಾಂ, ನೀ ಮಣ್ಣಿಗೊಂದ್ಸಲಾಂ, ಬೆಟ್ಟೋರಿಗೊಂದ್ಸಲಾಂ, ಬೆಂತಟ್ಟೋರ್ಗೊಂದ್ಸಲಾಂ. ಆಕ್ಚುಲಿ ಇದನ್ನ ನಾನು ಚಿತ್ರಸಂತೆಗೆ ಸೇಲ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಬ್ರೋ. ಅಲ್ಲಿ ಇಟ್ಕೊಳ್ಳಿ. ಇಲ್ಲ ಸೇಲ್ ಮಾಡೋಣ ಅಂತ ಇಟ್ಕೊಂಡಿದ್ದೆ ನಾನು. ನನಗೆ ಸ್ಟಾಲ್ ಸಿಗ್ಲಿಲ್ಲ. ಸೊ ನನ್ನ ಹತ್ರ ಇದ್ರೆ ನಿಜ ಹಾಳಾಗುತ್ತೆ, ಯಾಕಂದ್ರೆ ಹಾಸ್ಟೆಲ್ಲು ಪರಿಸ್ಥಿತಿ ಸರಿ ಇಲ್ಲ. ಸೊ ಹಂಗಾಗಿ ಇದು ನಿಮ್ಮಂತವ್ರ ಹತ್ರ ಇದ್ರೇನೆ ಸರಿ. ಏನಾದ್ರೇನು ನಿಮ್ಗೆ ಲಾಸ್ಟಲ್ಲಿ ಓಡ್ಸಕ್ಕೆ ಕೊಡ್ಲಿಲ್ವಲ್ಲ. ಅದು ಮಗ ಆದ್ರೆ ಇದಪ್ಪ. ಇವತ್ತು ಈ ಕಾರ್ ನೋಡಿದ್ರಿ ಅಲ್ವಾ, ನೆಕ್ಸ್ಟ್ ಎಪಿಸೋಡಲ್ಲಿ ಆ ಕಾರ್ ನೋಡಿ. ನಮ್ಮ ಸಬ್ಸ್ಕ್ರೈಬರ್ಸ್ ಬಂದರೆ ಡಿಸ್ಕೌಂಟ್ ಕೊಡ್ತೀನಾ? ಖಂಡಿತ ಕೊಡೋಣ, ಬರಲಿ. ಒಳ್ಳೊಳ್ಳೆ ನಮ್ಮ ಯೂಟ್ಯೂಬರ್ಸ್ ಎಲ್ಲ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಮುಂದೆ ಗೊತ್ತಾಗುತ್ತೆ ಯಾರ್ಯಾರು ಅಂತ. ನಮಗೆಲ್ಲ ಗೊತ್ತಾಗೋಯ್ತು. ಸರಿ, ಪ್ರಮೋಷನ್ ಮಾಡೋದಕ್ಕೆ ನಂಗೆ ಒಂದು ಸೈಟ್ ಕೊಡಿ. ಸೈಟ್ ಏನು ಬಾ, ನಿಂಗೆ ಒಳಗಡೆ ಸ್ವರ್ಗ ತೋರಿಸ್ತೀವಿ ನೋಡು. ಲ್ಯಾಂಡ್ ಕ್ರೂಸರ್ ಪ್ರಾಡೋ, ಇದು ಆಡಿ Q8 ಅಂತ, ಇದು ಮರ್ಸಿಡೀಸ್. ಇನ್ನ ಒಂದು ಲೆಜೆಂಡ್ ಕಾರ್ ಇದೆ ಪಕ್ಕದಲ್ಲಿ, ಬೆಂಟ್ಲಿ ಒಂದು ಆಸೆ ಇದೆ ನನಗೆ. ಅದೇ ಬ್ರೋ, ನಿಮ್ಮಿಂದ ಒಂದು 3 ಆರ್ಡ್ರ್ ಸಿಕ್ಕಿತ್ತು. ಆಲ್ರೆಡಿ 1 ಆರ್ಡ್ರ್ ಮುಗಿಸಿದೆ, ರಾಘವೇಂದ್ರ ಸಮೇತ ಕೊಟ್ಟಾಗೈತೆ. ಏನು ಗೊತ್ತಾ, ಬೇರೆ ಕೆಲಸ ಆದ್ರೆ ಊಟ ನಿದ್ದೆ ಕೇಳುತ್ತೆ, ಈ ತರ ಕೆಲಸಗಳು ನಿದ್ದೆ ಮಾಡಕ್ಕೂ ಬಿಡಲ್ಲ. ಬಟ್ ಊಟ ಹಾಕೋ ಕೆಲಸಗಳಿದಲ್ಲ. ಎಂತಹ ಮಾತು ಹೇಳಿದ್ರೆ ತಂದೆ.